ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಅದಕ್ಕೆ ಮಧ್ಯಾಹ್ನದ ಊಟ ರಾತ್ರಿಗೆ ಎಲ್ಲದಕ್ಕೂ ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗ್ಬೇಕು ಇವಾಗ. ಸೊ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಆಂಟಿ ಮನೇಲಿ ಹಬ್ಬ ಇದೆ. ಸೊ ಹಂಗಾಗಿ ಊರಿಗೆ ಹೋಗ್ತಾಯಿದ್ದೀವಿ. ನಾನು ಮತ್ತು ಪಾಪು ಅಷ್ಟೇ ಹೋಗ್ತಾ ಇರೋದು. ಸೊ ಇವತ್ತು ಡೇ ನೋಡೋಣ ಊರಿಗೆ ಹೋದ್ಮೇಲೆ ಏನೇನು ಮಾಡ್ತೀವಿ ಅಂತ ಹಬ್ಬದಲ್ಲಿ. ಸೊ ಹಾಯ್ ಬೇಗ ಬರಬೇಕು. ಸೊ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಎಲ್ಲ. ನಾನು ಮತ್ತು ಪಾಪ ಇಬ್ಬರೇ. ಸೊ ಟ್ರೈನಿಗೆ ಹೋಗ್ತೀವಿ. ಸೊ ಅವಳಿಗೆ ಟ್ರೈನು ಬೇಡವಂತೆ, ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ಬೇಡ ಅಂತಿದ್ಲು. ಸೊ ನೋಡಿ ಹಂಗೆ ಅಂತೆ ಟ್ರೈನು ನೋಡಿ ಹಂಗೆ. ಏನಕ್ಕೆ ಅದು ಬೇಡವಾ ಟ್ರೈನು? ಬೇಡ. ಏನಾಗಿದೆ ಅದು? ಏನು? ಬಾ ಹೋಗ್ಬೇಡ ಅಲ್ಲಿಗೆ. ಸೊ ಅದಾದಮೇಲೆ ಟ್ರೈನ್ ಬಂತು. ಟ್ರೈನ್ ಹತ್ಕೊಂಡು ಹೋಗಿ ಮದ್ದೂರಲ್ಲಿ ಇಳ್ಕೋಬೇಕಿತ್ತು. ಯಾಕಂದರೆ ಪಾಪುಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು. ಸೊ ಹಂಗಾಗಿ ಅಪ್ಪ ಬಂದಿದ್ದರು. ಅವ್ರ ಜೊತೆಗೆ ತೋರಿಸಿ ಹಾಸ್ಪಿಟಲ್ಗೆ ಮತ್ತು ಅವಳನ್ನು ವಾಪಸ್ಸು ಅಪ್ಪನ ಜೊತೆ ಕಳಿಸ್ಬಿಟ್ಟು ನಾನು ಆಟೋ ಹತ್ಕೊಂಡು ಹೋಗಬೇಕಿತ್ತು. ಸೊ ಹಂಗಾಗಿ ಹಾಗೆ ಫನ್ ಮಾಡಿಕೊಂಡು ಟ್ರೈನಲ್ಲಿ ಬೇಗ ರೀಚ್ ಆದ್ವಿ. ಸೊ ಆಮೇಲೆ ಅಪ್ಪ ಬಂದರು. ಸೊ ಅಪ್ಪನ ಜೊತೆ ಹಾಸ್ಪಿಟಲ್ಗೆ ಹೋಗಿ ಅವಳಿಗೆ ತೋರಿಸ್ಕೊಂಡು ಡಾಕ್ಟ್ರು ಸ್ವಲ್ಪ ಅಲರ್ಜಿ ಥರ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ಕ್ರೀಮು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಹೋದ್ವಿ, ಅದೇ ಕ್ರೀಮು ಅದೇ ಟಾನಿಕ್ ಕಂಟಿನ್ಯೂ ಮಾಡಿ, ಜೊತೆಗೆ ಇನ್ನೊಂದು ಕ್ರೀಮ್ ಬರ್ಕೊಟ್ರು. ಸೊ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ನಾವು ತೋರಿಸೋ ಡಾಕ್ಟ್ರು ಮದ್ದೂರಲ್ಲೇ ತೋರಿಸೋದು. ನಾನು ಏನೇ ಹುಷಾರು ಅದಾದಮೇಲೆ ಕೋತಿಗಳಿತ್ತು ಒಂದಷ್ಟು ನೋಡಿಕೊಂಡು ಫ್ರೆಂಡ್ನ ಅಪ್ಪಾಜಿ ಜೊತೆ ಕಳಿಸಿ ನಾನು ಆಟೋ ಹತ್ಕೊಂಡು ಆಂಟಿಯವ್ರ ಮನೆಗೆ ಹೋದೆ. ಸೊ ಹಂಗೆ ಹೊರಟೆ. ಹೋದ ತಕ್ಷಣ ನಮ್ಮ ಆಂಟಿ ಚಿತ್ರಾನ್ನ ಹಾಕ್ಕೊಟ್ರು. ಚಿತ್ರಾನ್ನ ತಿಂದ್ಬಿಟ್ಟು, ಹಾಕ್ಕೊಟ್ಟಿಲ್ಲ ನಾನೇ ಹಾಕ್ಕೊಂಡು ತಿಂದೆ. ನಾನು ಮತ್ತು ನಮ್ಮ ಅಮ್ಮನ ಹೆಂಡ್ತಿ ಅಂದರೆ ಅತ್ತೆ ಆಗಬೇಕು, ಅವ್ರು ನನಗಿಂತ ಚಿಕ್ಕವರು, ಬಟ್ ಅತ್ತೆ. ಸೊ ಅದಾದಮೇಲೆ ಟೀ ಕುಡಿಬೇಕು ಅನ್ನಿಸ್ತು. ಅಲ್ಲಿಂದ ಬಂದಿರೋ ಜರ್ನಿಗೆ ತಲೆ ಬೇರೆ ತುಂಬ ಪೇಯ್ನ್ ಇತ್ತು. ಸೊ ಕುಡಿದ್ಬಿಟ್ಟು ಹಾಗೆ ರಿಫ್ರೆಶ್ ಆಯಿತು. ಅದಾದಮೇಲೆ ಅಡುಗೆ ಮಾಡೋಣ ಸಂಜೆ ಊಟಕ್ಕೆ ಅಂತ ಡಿಸೈಡ್ ಮಾಡಿದ್ವಿ. ಅನ್ನ ಸಾಂಬಾರು ಮತ್ತು ಪಲ್ಯ, ಕೋಸು ಪಲ್ಯ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವರು ನಮ್ಮ ಇನ್ನೊಬ್ಬರು ಮಾಮನತ್ತೆ, ಲಾಸ್ಟ್ ಮಾಮ, ಅವರ ಹೆಂಡ್ತಿಯವರು. ಸೊ ಹಂಗೆ ಫನ್ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು 4 o'clock ಹಂಗೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮತ್ತು ನಮ್ಮ ಆಂಟಿ ಅನ್ನ ಸಾಂಬಾರು ಮತ್ತು ಪಲ್ಯ, ಆಮೇಲೆ ಬಜ್ಜಿ ಹಾಕಿದ್ವಿ ಸಂಜೆ ಮೇಲೆ. ಸೊ ಹಿಂಗೆ ನನಗೆ ಅಡುಗೆ ಮಾಡೋದಂದರೆ ಇಷ್ಟ. ರೆಡಿ ಮಾಡಿಕೊಟ್ರೆ ಬೇಗ ರೆಡಿ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋದು ಜಾಸ್ತಿ ನಾನು. ಸೊ ಎಲ್ಲ ಆದಮೇಲೆ ಅಡುಗೆ ಮಾಡ್ತೀವಿ. ಸೊ ಇದು ನಮ್ಮ ಆಂಟಿಯದು ಹಳೆ ಮನೆ. ಬಟ್ ಹಳೆ ಮನೇಲಿರೋ ಫೀಲಿಂಗ್ಸು ಹೊಸದಲ್ಲಿ ಕೋಟಿಗಟ್ಟಲೆ ಕಟ್ಟಿ ಹೊಸ ಮನೆ ಕಟ್ಟೋದ್ರೂ ಸಿಗೋಲ್ಲ. ಸೊ ಅದರಲ್ಲಿ ಒಂಥರ ಗಾಳಿ ಆಗಲಿ ಬೆಳಕಾಗಲಿ ರಿಫ್ರೆಶ್ ಆಗಿರುತ್ತೆ. ಸೊ ಈ ಹೊಸ ಮನೆಗೆ ಹೋದಾಗ ಈ ಡೂಪ್ಲೆಕ್ಸ್ ಆಗಲಿ ಇನ್ನೊಂದು ಮನೆ ಆಗಲಿ ನನಗೆ ಇಷ್ಟ ಆಗಲ್ಲ. ಸೊ ಹಳೆ ಮನೆ ಮನೆ ಅಂದರೆ ಇಷ್ಟ. ಅದಾದಮೇಲೆ ನಮ್ಮ ಅತ್ತೆಯವರಿಂದ ಕಲ್ಲಂಗಡಿ ಹಣ್ಣು ತಂದಿದ್ರು. ಸೊ ಕಟ್ ಮಾಡಿಕೊಟ್ರು. ಆಮೇಲೆ ಸಂಜೆ ಆಗೋಗಿತ್ತು ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರೆಲ್ಲ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಸಿಲೆ ತಿರ್ಕೊಂಬಮ್ಮ. ಅಯ್ಯ ಗೊತ್ತು ಎಲ್ಲ ಒಬ್ಳೆ ಗ್ರಿಪ್ ಗೊತ್ತಾಗಲ್ಲ. ಸುಮ್ಮನೆ ಇರೋ, ಭಯ ಪಡಿಸ್ಬೇಡ ನನಗೆ. ಹಿಂದೆ ಕೂತಿದ್ದೀನಿ, ನಾನು ಗ್ರಿಪ್ ಬೇರೆ ಇಲ್ಲ. ನೀನು ನಾನು ಅದಕ್ಕೆ ಮಧ್ಯದಾಗ ಕೂತದು. ಇಲ್ಲಿ ದೇವಸ್ಥಾನ ಎಲ್ಲ ಇತ್ತು, ಏನಿರುತ್ತೆ ಗೊತ್ತಿಲ್ಲ. ಸುಮ್ಮನೆ ಹೋಯ್ತಾಳೆ. ಇದೇನಾ ದೇವಸ್ಥಾನ? ಅದಾದಮೇಲೆ ಕೊಂಡಕ್ಕೆ ಬೆಂಕಿ ಹಾಕಿದ್ದು, ಅದನ್ನೆಲ್ಲ ನೋಡಿಕೊಂಡು ತಿರುಗಾಡ್ಕೊಂಡು ಅಲ್ಲೇ ಶಿವನ ದೇವಸ್ಥಾನ ಇತ್ತು, ದರ್ಶನ ಮಾಡಿಕೊಂಡು. ಇದು ನಮ್ಮ ಮಾಮ, ನಮ್ಮ ಅತ್ತೆ. ಹಾಕ್ತೀನಿ ಯೂಟ್ಯೂಬ್ಗೆ. ಅದೇ ನಮ್ಮ ಆಂಟಿ ಅಂತ ಹಾಕ್ತೀನಿ.
ಇದು ನಮ್ಮ ಮಾಮು, ಇದು ನಮ್ಮ ಅತ್ತೆ. ಐಸ್ ಕ್ರೀಮ್ ಕೊಡಿಸಿ ಅಂತ ನಮ್ಮ ಮಾಮನ ಕೇಳಿದೆ, ಬಟ್ ನಮ್ಮ ಅತ್ತೆ ಕೊಡಿಸಿದ್ರು. ಸೊ ನಂಗೆ ಮಧ್ಯರಾತ್ರಿಲಿ 2:15 ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಸೊ ಖುಷಿ ಆಯಿತು. ಮತ್ತು ಮನೆಗೆ ಬಂದು ನಿದ್ದೆ ಮಾಡಿಲ್ಲ. ಮತ್ತು 4:30ಗೇನೋ ಎದ್ದು ರೆಡಿಯಾಗಿ ಸಾರಿ ಹಾಕ್ಕೊಂಡು ಫುಲ್ಲು ನಿದ್ದೆ ಬಿಡ್ತಿತ್ತು ನನಗೆ. ಅಲ್ಲೇ ಟಯರ್ಡ್ ಆಗಿಬಿಟ್ಟಿದ್ದೆ. ಫುಲ್ಲು ಈ ಥರ ರೆಡಿಯಾಗಿದ್ದೆ. ಸೊ ನನ್ನ ತಂಗಿ ವೀಡಿಯೋ ಮಾಡಿರೋದು ಇದೆ ಫುಲ್ ಔಟ್ಫಿಟ್ಟು. ಇದು ಆ್ಯನಿವರ್ಸರಿಗೆ ಕೊಡಿಸಿದ್ರು ಹಸ್ಬೆಂಡು. ಹಂಗೆ ನನ್ನ ತಂಗಿ ಪೂಜೆ ಮಾಡ್ತಿದ್ಲು, ವೀಡಿಯೋ ಮಾಡ್ತಿದ್ದೆ. ಸೊ ಅದಾದಮೇಲೆ ರೆಡಿಯಾಗಿ ನನ್ನ ಸ್ಯಾರಿ ಹಿಂಗಿತ್ತು. ಸೊ ಪಿಂಕ್ ಕಲರ್ ಸ್ಯಾರಿಲಿ ನಾನು ತುಂಬ ಚೆನ್ನಾಗಿ ಕಾಣ್ತೀನಿ. ಬಟ್ ಯಾವಾಗಲೂ ಪಿಂಕೇ ಇಷ್ಟ ಆಗುತ್ತೆ. ಪಿಂಕ್ ಇಲ್ಲ ಡಾರ್ಕ್ ಬೇಬಿ ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಇಷ್ಟ ಆಗುತ್ತೆ. ಫುಲ್ಲು ಜನ ಇದ್ದರು. ನನಗಂತೂ ಯಪ್ಪ, ನಮ್ಮೂರಲ್ಲೆಲ್ಲ ಕಮ್ಮಿ ಜನ ನೋಡಿದ್ದೆ, ಇಲ್ಲಂತೂ ಸೈಕಾಗಿದ್ದರು ಜನ. ಹೆಚ್ಚು ಕಮ್ಮಿ ನಾನು ಹೊರಟಿದ್ದು ನಾವು ಒಂದು 5:30ಗೆ ಅಲ್ಲೋಗಿ ನಿಂತಿದ್ದಕ್ಕೆ ತುಂಬ ಟೈಮ್. ಅಂದರೆ ನಾವು ಹೋಗಿದ್ದು 7:45 8 ಗಂಟೆಗೆ. ಅಲ್ಲಿವರೆಗೂ ನಿಂತು ಕಾಲೆಲ್ಲ ಪೇಯ್ನ್ ಆಗಿಬಿಟ್ಟಿತ್ತು ನನಗೆ. ಬಟ್ ಆ ದೇವ್ರದ್ದಲ್ವ ಕೆಲಸ ಅಂತ ಇದು ಮಾಡಿದೆ. ನನ್ನ ತಂಗಿಗೆ SSLC ಎಕ್ಸಾಮ್ ಇತ್ತು. ಸೊ ಹಂಗಾಗಿ ಅವಳನ್ನ ವಾಪಸ್ ಕಳಿಸಿ ನಾನು ಮತ್ತು ನಮ್ಮ ಸಿಸ್ಟರ್ ಇದ್ವಿ. ಸೊ ಇಬ್ಬರು ಹೋದ್ವಿ ದರ್ಶನಕ್ಕೆ. ಸೊ ತುಂಬ ಟೈಮ್ ಆಯಿತು. ತುಂಬ ಜನ ಇದ್ದರು. ಮಾತ್ರ ಕುಂಡ ಎಲ್ಲ ಇತ್ತಲ್ಲ, ಸೊ ಹಂಗಾಗಿ ತುಂಬ ಜನ ಇದ್ದರು. 17 ವರ್ಷಕ್ಕೆ ಆಗಿರೋ ಜಾತ್ರೆ ಇದು. ಸೊ ಹಂಗಾಗಿ ಜನ ತುಂಬ ಜನ ಇದ್ದರು. ಬೆಳಗ್ಗೆ ಅಂತೂ ಟ್ರಾಫಿಕ್ ಜಾಮ್ ಊಟಕ್ಕೆ. ಸೊ ನೋಡಿ, ನಾವು ಬಂದಿದ್ದು ಕತ್ಲೆ ಆಗಿತ್ತು. ಬರೋಷ್ಟರಲ್ಲಿ ಅಲ್ಲೇ ಬೆಳಕೆ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಭರ್ಜರಿಯಾಗಿ ಎಲ್ಲ ತಲೆ ಎಲ್ಲ ಸುಡ್ತಾಯಿದ್ರು, ಹಂಗೆ ಎಲ್ಲ ರೆಡಿ ಮಾಡ್ತಿದ್ರು. ನಾನು ಪಲಾವ್ ಹಾಕ್ಕೊಂಡು ಬಾರಿಸ್ಬಿಟ್ಟು, ಸೊ ಅದಾದಮೇಲೆ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಟನ್ನು, ಚಿಕನು ಆ್ಯಂಡ್ ಗೊಜ್ಜು, ಮುದ್ದೆ, ಅನ್ನ. ಸೊ ಇಷ್ಟು ಮಾಡಬೇಕಿತ್ತು. ಚಿಕನ್ ಗ್ರೇವಿ. ಆ್ಯಂಡ್ ಇವರು ನಮ್ಮ ಅಕ್ಕ ಆಗಬೇಕು, ಅಕ್ಕ ನಾದಿನಿ ಎರಡೂ ಆಗಬೇಕು. ಸೊ ಶೀ ಈಸ್ ಸೋ ಕ್ಯೂಟ್. ಆಮೇಲೆ ನನ್ನ ಮಗಳು ಬರ್ಕೊಂಡು ಕೂತಿದ್ಲು. ಥ್ಯಾಂಕ್ ಯು ಆಲ್.